ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯ ಆಪರೇಷನ್ ಫುಟ್ಪಾತ್ನದ್ದೇ ಸದ್ದು. ನಗರದ ಪ್ರಮುಖ ಫುಟ್ಪಾತ್ಗಳ ತೆರವು ಕಾರ್ಯ ಭರದಿಂದ ಸಾಗ್ತಾ ಇದೆ. ಜಿಬಿಎ ನಗರಾಭಿವೃದ್ಧಿ ಸಚಿವರ ಕಾರ್ಯಾಚರಣೆಗೆ ವ್ಯಾಪಾರಿಗಳು ವ್ಯಾಪಕ ಟೀಕೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಡೋಂಟ್ ಕೇರ್ ಅನ್ನದ ಸಚಿವರು ಮತ್ತೊಂದು ಆಪರೇಷನ್ ಕೈಗೊಂಡಿದ್ದಾರೆ. ಜಿಬಿಎನಿಂದ ಮತ್ತೊಂದು ಹೊಸ ಆಪರೇಷನ್. ಫುಟ್ಪಾತ್ ಆಯಿತು, ಈಗ ವಾಹನಗಳ ಸರದಿ. ಮನೆ ಹತ್ರ ಜಾಗ ಇಲ್ಲ, ಪಾರ್ಕಿಂಗ್ ಪ್ಲೇಸ್ ಇಲ್ಲ ಅಂತ ವೆಹಿಕಲ್ ಅನ್ನುವ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದೀರಾ? ಹೇಗೆ ವಾಹನ ಪಾರ್ಕ್ ಮಾಡಿ ತಿಂಗಳುಗಳ ಕಾಲ ಆಯ್ತಾ? ಹಾಗಿದ್ರೆ ಸ್ಟಿಕ್ಕರ್ ಅಂಟಿಸುವ ಮುನ್ನ ತಕ್ಷಣಕ್ಕೆ ನಿಮ್ಮ ವೆಹಿಕಲ್ ಶಿಫ್ಟ್ ಮಾಡಿ, ಇಲ್ದಿದ್ರೆ ಹರಾಜಾದಿತ್ತು ಹುಷಾರ್. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಇಂದಿನಿಂದ ಆಪರೇಷನ್ ವೆಹಿಕಲ್ ಕೈಗೊಳ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಕೊಡಲ್ಲ, ನಾಳೆ ಎಲ್ಲಾ ಗೊತ್ತಾಗುತ್ತೆ ಅಂತಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕಡ್ಡಿ ತುಂಡಾಡಂತೆ ಹೇಳಿದ್ದಾರೆ. ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ ಜೀವನ ಸಾರ್ಥಕ ಆಗತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದ್ರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಇದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಅಂತೂ ಏನೂ ಇಲ್ಲ. ನಾಳೆ ಮಾತಾಡ್ತೀನಿ, ಭೇಟಿ ಮಾಡೋಣ. ನಾಳೆ ಹೇಳ್ತೀನಿ, ನಾಳೆ ನೀವು ಬನ್ನಿ, ಲೊಕೇಶನ್ ಹೇಳ್ತೀನಿ, ನಾಳೆ ಅದನ್ನ ಮಾತಾಡ್ತೀನಿ. ಜುಲೈ 1ರಿಂದ ಫುಟ್ಪಾತ್ ಆಪರೇಷನ್ ಕಾರ್ಯಾಚರಣೆ ಕೈಗೆತ್ತಿಕೊಂಡಿರುವಂತಹ ಜಿಬಿಎ ಇಂದಿನಿಂದ ವೆಹಿಕಲ್ ಆಪರೇಷನ್ ಕೈಗೆತ್ತಿಕೊಂಡಿದೆ. ಇಂದಿನಿಂದ ಅಡ್ಡಾದಿಡ್ಡ ಅನಾಥ ವಾಹನಗಳನ್ನು ನಿಲ್ಲಿಸಿದವರ ವಿರುದ್ಧ ಬಿಸಿ ಮುಡಿಸೋದಕ್ಕೆ ಸಜ್ಜಾಗಿದೆ. ಫುಟ್ಪಾತ್ ಮೇಲೆ ಸಾರ್ವಜನಿಕ ಸ್ಥಳ, ಸರ್ಕಾರಿ ಕಚೇರಿಯ ಆವರಣದಲ್ಲಿ ತಿಂಗಳುಗಟ್ಟಲೆ ವಾಹನ ನಿಲ್ಲಿಸುವವರ ವಿರುದ್ಧ ಸಮರ ಸಾರಿದೆ. ಹಾಗಿದ್ರೆ ಈ ವೆಹಿಕಲ್ ತೆರವು ಕಾರ್ಯಾಚರಣೆ ಹೇಗೆ ನಡೆಯುತ್ತೆ? ಏನಿದು ವೆಹಿಕಲ್ ಆಪರೇಷನ್? ಸಾರ್ವಜನಿಕ ಸ್ಥಳಗಳಲ್ಲಿ ವಾಹನ ಪಾರ್ಕ್ ನಿಷಿದ್ಧ. ಫುಟ್ಪಾತ್ ಮೇಲೆ ವಾಹನ ನಿಲ್ಲಿಸಿದ್ರೆ ಈಗಲೇ ತೆಗೆಯಿರಿ. ಜಿಬಿಎ ಟ್ರಾಫಿಕ್ ಪೊಲೀಸರಿಂದ ಮಾಹಿತಿ ಪಡೆದಿದ್ದಾರೆ. ಇಂದಿನಿಂದ ವಾಹನಗಳ ಮೇಲೆ ಸ್ಟಿಕ್ಕರ್ ಅಂಟಿಸಲಾಗುತ್ತದೆ. ಸ್ಟಿಕ್ಕರ್ ಅಂಟಿಸಿ 1 ವಾರ ಮಾತ್ರ ಡೆಡ್ಲೈನ್. 1 ವಾರದೊಳಗೆ ವಾಹನ ತೆಗೆಯಲಿಲ್ಲ ಅಂದ್ರೆ ಜಪ್ತಿ ಮಾಡಿದ ವಾಹನ ಬಹಿರಂಗ ಹರಾಜಾಗುತ್ತದೆ. ಬಹಿರಂಗ ಹರಾಜಿನ ನಂತರ ಆದ ಹಣ ಮಾಲೀಕರಿಗೆ ಸಿಗಲ್ಲ. ಫುಟ್ಪಾತ್ ವ್ಯಾಪಾರಿಗಳ ನಂತರ ಇದೀಗ ಬೇಕಾಬಿಟ್ಟಿ ರಸ್ತೆಯಲ್ಲಿ ವಾಹನ ನಿಲ್ಲಿಸುವವರಿಗೂ ಬಿಸಿ ಮುಡಿಸೋದಕ್ಕೆ ಜಿಬಿಎ ಸಜ್ಜಾಗಿದೆ.